ಬಾಂಗ್ಲಾದೇಶಿ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚುವ ಗುತ್ತಿಗೆಯನ್ನ ಸಿದ್ದರಾಮಯ್ಯ ಸರ್ಕಾರ ಪುನೀತ್ ಕೆರೆಹಳ್ಳಿಗೆ ವಹಿಸಿಕೊಟ್ಟಿದೆಯಾ? ಗೂಂಡಾ ಕಾಯ್ದೆಯಡಿ ಬಂಧನಕ್ಕೆ ಈಡಾದ ಕೊಲೆ ಆರೋಪಿಯೊಬ್ಬ ಬೆಂಗಳೂರು ಸುತ್ತಮುತ್ತ ಮನೆ ಮನೆಗೆ ನುಗ್ಗಿ ದಾಖಲೆ ಪರಿಶೀಲಿಸುತ್ತಿರುವಾಗ ಗೃಹ ಸಚಿವ ಪರಮೇಶ್ವರ್ ಏನ್ ಮಾಡ್ತಾ ಇದ್ದಾರೆ? ಈತನಿಗೆ ಜನರ ಪೌರತ್ವವನ್ನು ಪರಿಶೀಲಿಸುವ ಹಕ್ಕು ಕೊಟ್ಟದ್ದು ಯಾರು? ಈತ ಪೊಲೀಸ್ ಅಧಿಕಾರಿಯಾ? ಕಳೆದೊಂದು ವಾರದಿಂದ ಈತ ಈ ಪೊಲೀಸ್ ಕೆಲಸ ಮಾಡ್ತಾ ಇದ್ರೂ ರಾಜ್ಯ ಸರ್ಕಾರ ಮೌನವಾಗಿರೋದು ಯಾಕೆ? ಪರಮೇಶ್ವರ್ ಅವರ ಗಮನಕ್ಕೆ ಇನ್ನೂ ಈ ಸಂಗತಿ ಬಂದಿಲ್ವಾ? ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರಕ್ಕೆ ಈ ಸಂಗತಿಯನ್ನ ಇನ್ನೂ ಮುಟ್ಟಿಸಿಲ್ವಾ? ರಾಜ್ಯ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಪೊಲೀಸ್ ಅಧಿಕಾರಿಗಳು ಯಾಕೆ ಈತನ ಹೆಡೆಮುರಿ ಕಟ್ಟಿ ಜೈಲಿಗೆ ಅಟ್ಟಿಲ್ಲ ಎಂದು ಜನರು ಪ್ರಶ್ನಿಸತೊಡಗಿದ್ದಾರೆ. ರಾಜ್ಯದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿದ್ದರೆ ಅವರನ್ನ ಪತ್ತೆ ಹಚ್ಚುವುದಕ್ಕೆ ಇಲ್ಲಿ ವ್ಯವಸ್ಥೆ ಇದೆ. ಗೃಹ ಸಚಿವರಿದ್ದಾರೆ, ಅವರ ಅಧೀನದಲ್ಲಿ ಪೊಲೀಸ್ ವ್ಯವಸ್ಥೆ ಇದೆ. ಅವರು ಮಾಡಬೇಕಾದ ಕೆಲಸವನ್ನ ಪುನೀತ್ ಕೆರೆಹಳ್ಳಿ ವಹಿಸಿಕೊಂಡಿದ್ದಾನೆ ಅಂದ್ರೆ ಏನರ್ಥ? ಈತ ಬಡ ಕೂಲಿ ಕಾರ್ಮಿಕರ ಮನೆ ಮನೆಗೆ ನುಗ್ತಾ ಇದ್ದಾನೆ, ಕ್ಯಾಮೆರಾ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅವರ ಆಧಾರ್ ಕಾರ್ಡ್ ಅನ್ನ ಬಹಿರಂಗವಾಗಿ ಕ್ಯಾಮೆರಾದ ಮುಂದೆ ಪ್ರದರ್ಶಿಸುತ್ತಿದ್ದಾನೆ. ಆದರೆ ಆಧಾರ್ ನಿಯಮದ ಪ್ರಕಾರ ಮೂರನೇ ವ್ಯಕ್ತಿ ಆಧಾರ್ ಕಾರ್ಡ್ ಅನ್ನು ಪರಿಶೀಲಿಸುವ ಹಾಗಿಲ್ಲ. ಅದನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವುದು ಅಪರಾಧ. ಆದರೆ ಕಳೆದೊಂದು ವಾರದಿಂದ ಈತ ಈ ಕೃತ್ಯವನ್ನ ಬಹಿರಂಗವಾಗಿ ನಡೆಸ್ತಾ ಇದ್ರು ರಾಜ್ಯ ಸರ್ಕಾರ ಮೌನವಾಗಿದೆ ಅಂದ್ರೆ ಅದನ್ನ ಜನ ಏನೆಂದು ಪರಿಗಣಿಸಬೇಕು? ರಾಜ್ಯ ಸರ್ಕಾರವೇ ಪರೋಕ್ಷವಾಗಿ ಈತನ ಮೂಲಕ ನಾಗರಿಕರ ಪೌರತ್ವವನ್ನು ಪರಿಶೀಲಿಸುವ ಕೆಲಸ ಮಾಡ್ತಾ ಇದೆ ಎಂದು ಜನರು ಅಂದುಕೊಂಡ್ರೆ ಅದರಲ್ಲಿ ತಪ್ಪೇನಿದೆ? ಈ ಪುನೀತ್ ಕೆರೆಹಳ್ಳಿ 14ರಷ್ಟು ಪ್ರಕರಣಗಳನ್ನು ಎದುರಿಸುತ್ತಿರುವ ಕೊಲೆ ಆರೋಪಿ. 2023ರಲ್ಲಿ ಗೂಂಡಾ ಕಾಯ್ದೆಯಡಿ ಈತನ ಬಂಧನವಾಗಿತ್ತು. ರಾಮನಗರದ ಜಾನುವಾರು ವ್ಯಾಪಾರಿ ಇದ್ರೀಸ್ ಪಾಷಾ ಕೊಲೆ ಆರೋಪ ಈತನ ಮೇಲಿದೆ. ಎಲೆಕ್ಟ್ರಾನಿಕ್ ಸಿಟಿ ಚಾಲಕರ ಮೇಲೆ ಸ್ಟನ್ ಗನ್ನಿಂದ ಹಲ್ಲೆ, ಚಿತ್ರಹಿಂಸೆ ನಡೆಸಿದ ಆರೋಪ ಈತನ ಮೇಲಿದೆ. 2025 ಜುಲೈಯಲ್ಲಿ ಗೋ ಸಾಗಾಟ ವಾಹನವನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿರುವ ಆರೋಪ ಈತನ ಮೇಲಿದೆ. 2025 ಡಿಸೆಂಬರ್ನಲ್ಲಿ ಮ್ಯಾನ್ಮಾರ್ ನಿರಾಶ್ರಿತ ಜಹಂಗೀರ್ ಆಲಂ ಮೇಲೆ ಹಲ್ಲೆ ನಡೆಸಿದ ಆರೋಪ ಈತನ ಮೇಲಿದೆ. 2024 ನವೆಂಬರ್ನಲ್ಲಿ ಈತ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣ ದಾಖಲಾಗಿದೆ. 2023 ಡಿಸೆಂಬರ್ನಲ್ಲಿ ಮಾಲ್ನಲ್ಲಿ ಕ್ರಿಸ್ಮಸ್ ಟ್ರೀ ಆಚರಿಸುವುದನ್ನು ವಿರೋಧಿಸಿ ಧರ್ಮದ್ವೇಷಕ್ಕೆ ಪ್ರಚೋದನೆ ನೀಡಿದ ಪ್ರಕರಣ ಕೋಡಿಗೆಹಳ್ಳಿ ಠಾಣೆಯಲ್ಲಿ ದಾಖಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಬಗ್ಗೆಯೂ ಈತ ಕೆಟ್ಟ ಮಾತುಗಳನ್ನು ಆಡಿದ್ದಾನೆ. ಇದಕ್ಕಾಗಿ ಈತನ ಮೇಲೆ ಹಲ್ಲೆಯೂ ನಡೆದಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆಯ ವಿಡಿಯೋ ಹಂಚಿಕೊಂಡದ್ದಕ್ಕಾಗಿ 2025ರಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈತ ಹಲವು ಬಾರಿ ಬಂಧನಕ್ಕೂ ಒಳಗಾಗಿದ್ದಾನೆ. ಈಗ ಜಾಮೀನಿನ ಮೇಲೆ ಹೊರಗಿದ್ದಾನೆ. ಇಂತಹ ಕ್ರಿಮಿನಲ್ ವ್ಯಕ್ತಿ ನಾಗರಿಕರ ಪೌರತ್ವವನ್ನು ಪರಿಶೀಲಿಸುವಾಗ ಗೃಹ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ಅವರ ರಾಷ್ಟ್ರಕ್ಕೆ ಕಳುಹಿಸಬೇಕಾದ ಹೊಣೆಗಾರಿಕೆ ರಾಜ್ಯ ಸರ್ಕಾರದ್ದು. ಯಾವುದೇ ಖಾಸಗಿ ವ್ಯಕ್ತಿ ಈ ಕೆಲಸ ಮಾಡುವಂತಿಲ್ಲ. ಇದೀಗ ಪುನೀತ್ ಕೆರೆಹಳ್ಳಿ ರಾಜಾರೋಷವಾಗಿ ಈ ಕೆಲಸವನ್ನ ಮಾಡ್ತಾ ಇರುವುದನ್ನು ನೋಡಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಜೀವಂತ ಇದೆಯಾ ಎಂಬ ಪ್ರಶ್ನೆ ಜನರಲ್ಲಿ ಸೃಷ್ಟಿಯಾಗ್ತಾ ಇದೆ. ಈತ ತನ್ನ ಕೆಲಸವನ್ನ ವಿಡಿಯೋ ಮಾಡಿ ಹಂಚಿಕೊಳ್ತಿದ್ದಾನೆ. ಕ್ಯಾಮರಾಮ್ಯಾನ್ಗಳನ್ನ ಕರೆದೊಯ್ತಿದ್ದಾನೆ. ಬಡವರ ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಇತ್ಯಾದಿಗಳನ್ನ ಕ್ಯಾಮರಾದ ಮುಂದೆ ಪ್ರದರ್ಶಿಸುತ್ತಿದ್ದಾನೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಈತನ ಜೊತೆ ಇನ್ನಷ್ಟು ಕ್ರಿಮಿನಲ್ಗಳು ಈ ಪರಿಶೀಲನೆಯ ಕೆಲಸಕ್ಕೆ ಇಳಿಯುವ ಸಾಧ್ಯತೆ ಇದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.